ಅಲ್ಲ ಕಣ್ಲಾ, ನಮ್ಮ ಗೌಡ್ರು ನನ್ನ ಮೇಲೆ ಸಿಟ್ಟು ಮಾಡ್ತೈತೆ ಕಣ್ಲಾ. ಇರ್ಲಿ, ಸಿಟ್ಟಾದ್ರೇನಂತೆ, ತಲೆ ಕೆಡಿಸ್ಕೊಬೇಡ. ನೀನು ಹೆಂಗೂ ಟೀ ಕುಡಿತೀಯಲ್ಲ, ಅದನ್ನ ಇಲ್ಲಿ ಕುಡಿಸ್ನಿಂಬ. ನೀ ಬಾರ್ಲಾ, ನೀ ಸುಮ್ ಬಾರ್ಲಾ, ತಲೆ ಕೆಡಿಸ್ಕೊಬೇಡ. ಬಿಡ್ಲಾ, ಟೀ ಬೇಡ, ಏನು ಬೇಡ. ನೋಡ್ಲಾ, ನೀನು ನಮ್ಮ ಗೌಡ್ರ ಮಗಳ ತಂಟೆ ಯಾವತ್ತು ಬರಬೇಡ ನೋಡಿ. ಈಗ ಹೇಳ್ತಿದ್ದೀನಿ ನೋಡು ಚೊರ್ಚ, ನಿನಗೆ ಗೊತ್ತಾಗಲ್ಲ. ಫಸ್ಟಿಗೆ ಗೌಡ್ರ ಮಗಳಿದ್ಲು ಸಿಂಗಾರಿ, ಅವಳು ಓದ್ಲು. ಅದ್ರಾಗ ರಾಮ್ಯ, ಶಂಕರ, ನಾವೆಲ್ಲ ಕಾಳಾಗ್ತಿದ್ವಿ. ಆದ್ರೆ ಈಗ ಅವ್ರ ಮಗಳು ಹೋದ್ಮೇಲೆ ಈಗ ಸೆಕೆಂಡ್ ಸೆಟಪ್ ಮಗಳು ಬೇರೆ ಚೆನ್ನಾಗವಳೆ. ಅವಳಿಗೆ ನಾನು ಭಾಳ ಪ್ರಾಣ ಅಂತ ಅನ್ಕೊಂಡಿಕಂಡ. ನೀನೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಾವು ಮುಟ್ಟೋ ಮಗುಗೆ ಚೊಂಚಿ ಅಂತ ಹೆಸರಿಡ್ತೀವಿ. ನಾಮಕರಣಕ್ಕೆ ಕರಿತೀವಪ್ಪ. ನೀ ಅದೇನೋ ತಿಂತಿಲ್ಲ, ಅದೆಲ್ಲ ಬಿಟ್ಟು ಇದ್ಮೇಲೆ ಒಳ್ಳೊಳ್ಳೆ ಊಟ ಕೊಡಿಸ್ತೀನಿ. ಈಗ ನಿನಗೇನು ಅವಳ ತಂಟೆಗೆ ಹೋಗಬಾರ್ದು. ಹೌದು ಹೋಗಲ್ಲ ಅಂತ ಅನ್ಕೋ. ಆದರೆ ಗಂಡು ಜೀವ, ಮದುವೆ ಬೇರೆ ಆಗಿಲ್ಲ, ಏನೊಂದು ಅರ್ಥ ಮಾಡ್ಕೊ. ಅಲ್ಲ ಹನುಮ್ಯ, ನೀ ಹೇಳ್ದಾನ ಅರ್ಥ ಆಗತ್ಲ, ಆದ್ರೆ ನನ್ನ ಗೌಡ್ರನ್ನ ಬಿಡ್ಬೇಕಲ್ಲ. ಆ ಗೌಡ್ರು ಬಿಡು, ನಿನಗೆ 5 ರೂಪಾಯಿ ಟೀ. ಹೊಲದಲ್ಲಿದ್ದ ಚಂದ್ರಿ, ಯಾರು ಅವಳು? ಚಂದ್ರಿ ಆ ಚಂದ್ರಿ ಜೊತೆ ಮದುವೆ ಮಾಡಿಸ್ತೀನಿ. ನಿಜ ಕಣ್ಲಾ? ಅವಳ ಗಂಡನಿಗೆ ಬೇದಿ ಮಾತ್ರೆ ಹಾಕ್ಬಿಟ್ಟು 4 ದಿವಸ ಏತಿಸ್ಬಿಡ್ತೀನಿ. ಬರಲ್ಲ, ಹೋಗೋಣ ನಾವು. ಬಾರ್ಲಾ ಹನುಮ್ಯ, ಹೋಗೋಣ.